ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾವು ಇವತ್ತಿನ ದಿವಸ ಗರಗದ ಶ್ರೀ ಬ್ರಹ್ಮರ್ಷಿ ಮಡಿವಾಳ ಅಜ್ಜನ ಮುಂದಿನ ಒಂದ ಮಹಾತ್ಮೆಯನ್ನು ಕೇಳೋಣಂತ. ಈ ಒಂದ ಮುರುಗೋಡದೊಳಗೆ ಚಿದಂಬರ ದೀಕ್ಷಿತರು ಅವರು ಮತ್ತು ಅವರ ಕುಟುಂಬದವರು ವಾಸ ಮಾಡ್ತಿದ್ದರು. ಅವರ ಒಂದು ಮನೆ ಬೆಳೆಯುತ್ತಿರ್ತಕ್ಕಂಥ ಅವರ ಕುಟುಂಬಕ್ಕೆ, ಅವರ ಸಂಸಾರಕ್ಕೆ ತೀರಾ ಸಣ್ಣದೂ ಆಗಿತ್ತು. ಆ ಒಂದು ಮನೆ ಜೀರ್ಣನೂ ಆಗಿತ್ತು. ಅದಕ್ಕೆ ಅವರ ಸಹೋದರ ದಿವಾಕರ ದೀಕ್ಷಿತ್ ಅನ್ನುವಂಥವರು ಈ ಒಂದು ಜೀರ್ಣವಾಗಿರ್ತಕ್ಕಂಥ ಹಳೆ ಮನೆಯನ್ನು ಬಿಟ್ಟು ವಿಸ್ತಾರವಾಗಿ ಒಂದು ಹೊಸ ಮನೆಯನ್ನು ಕಟ್ಟಿಸೋ ವಿಚಾರವನ್ನು ಶ್ರೀ ಚಿದಂಬರ ದೀಕ್ಷಿತರಿಗೆ ಹೇಳ್ತಾರೆ. ಆವಾಗ ಶ್ರೀ ಚಿದಂಬರ ದೀಕ್ಷಿತರು ಒಂದು ಆ ಮಲಪ್ರಭಾ ನದಿ ದಂಡಿ ಮೇಲೆ ಎಲ್ಲ ಶಿಷ್ಯರೊಂದೊಳಗೂಡಿಕೊಂಡು ವಾಸ ಮಾಡೋಕ್ಕೆ ಅನುಕೂಲ ಆಗುವಂಗೆ ಮೊದಲ ನಮ್ಮ ಮಣ್ಣಿ ಕಟ್ಟುನು, ಆಮ್ಯಾಗ ಅಲ್ಲೇ ಹೊಸದಾಗಿ ಊರನ್ನು ನಾವು ಕಟ್ಸೋನು ಅಂತೇಳಿ ತಿಳ್ಕೊಂಡು ವಿಚಾರ ಮಾಡಿ ಅದರಂತ ಅಲ್ಲೇ ಮನೆ ಕಟ್ಸೋ ಸಲುವಾಗಿ ಆ ಮಲಪಹಾರಿ ನದಿಯ ದಂಡೆಯ ಮೇಲೆ ಅನತಿ ದೂರದೊಳಗೆ ಉಚಿತವಾಗಿರ್ತಕ್ಕಂಥ ಒಂದು ಸ್ಥಳವನ್ನು ಶೋಧ ಮಾಡಿ ಮುರುಗೋಡದಿಂದ ದಕ್ಷಿಣಕ್ಕೆ ಸುಮಾರು 1 ಯೋಜನದ ಅಂತರದ ಮೇಲೆ ಹೊಸೂರು ಅಂತಕ್ಕಂಥ ಹಳ್ಳಿ ಅಲ್ಲೇ ಅನುಕೂಲ ತೋರಿದ್ದರಿಂದ ಅಲ್ಲೇ ನೂತನವಾಗಿರ್ತಕ್ಕಂಥ ಮನೆಯನ್ನು ಕಟ್ಟಿಸ್ಬೇಕು ಅಂತೇಳಿ ಗೊತ್ತು ಮಾಡ್ತಾರೆ. ಆ ಪ್ರಕಾರ 1809 ಚೈತ್ರ ಮಾಸದೊಳಗೆ ಮನೆ ಕಟ್ಟಿಸ್ಲಿಕ್ಕೆ ಪ್ರಾರಂಭ ಮಾಡಿದಂಥ ಚಿದಂಬರ ದೀಕ್ಷಿತರು ಮತ್ತು ಆ ಬಾಪು ಗೋಖಲೆ ಅನ್ನುವಂಥವಾಗ ಈ ವಿಷಯ ಗೊತ್ತಾಗಿ ಅವನು ಅಲ್ಲಿ ಎಷ್ಟೋ ಜನರಿಗೆ ಬ್ರಾಹ್ಮಣರಿಗೆ ಮನೆಯನ್ನು ಕಟ್ಟಿಸ್ಕೊಂಡು ಇರಾಕ್ ತಿಳಿಸ್ತಾನೆ. ಯಾಕಪ್ಪ ಅಂತಂದ್ರೆ ಆ ಹಳ್ಳಿ ಪೂರ್ತಿಯಾಗಿ ಬಾಪು ಗೋಖಲೆ ಅವರ ವಶದೊಳಗೆ ಐತಿ. ಈ ಬಾಪು ಗೋಖಲೆ ಜನರಿಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ತನ್ನದೇ ಆದಂಥ ವಾಡೆಯನ್ನು ಸಹ ಅವಲ್ಲೇ ಕಟ್ಟಿಸೋಕೆ ಪ್ರಾರಂಭ ಮಾಡ್ತಾನೆ. ಇಂಥ ಸಂಧಿಯೊಳಗೆ ಒಂದು ದಿವಸ ಶ್ರೀ ಚಿದಂಬರ ದೀಕ್ಷಿತರು ಏನು ಮಾಡ್ತಾರೋ ಅಂತಂದ್ರೆ ತಮ್ಮ ಕೂಡ ಭಾಳಷ್ಟು ಜನ ಬ್ರಾಹ್ಮಣರನ್ನು ಕರ್ಕೊಂಡು ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಆ ರೇಣುಕಾ ದೇವಿಯನ್ನು ಪೂಜೆ ಮಾಡಿ ಬ್ರಾಹ್ಮಣರಿಗೆ ಸಂತರ್ಪಣೆಯನ್ನು ಮಾಡಿಸಿ ಮರಳಿ ಮುರುಗೋಡಕ್ಕೆ ಹೊಂಟು ಬಂದಾಗ ದಿವಾಕರ ದೀಕ್ಷಿತರು ತಾವು ನೂತನವಾಗಿ ನಿರ್ಮಿಸಬೇಕು ಅಂತ ಮಾಡಿದಂಥ ಹೊಸ ಊರಿಗೆ ಅವರನ್ನು ಕರೆದುಕೊಂಡು ಹೋಗಿ ಎಲ್ಲ ಸ್ಥಳಗಳನ್ನು ತೋರಿಸಿ ಅಲ್ಲೇ ಮನೆ ಕಟ್ಟುವಂಥ ಸ್ಥಳ ಮತ್ತು ಮಾರುತಿ ದೇವಾಲಯವನ್ನು ಕಟ್ಟುವಂಥ ಸ್ಥಳವನ್ನು ಚಿದಂಬರ ದೀಕ್ಷಿತರು ನೋಡಿ ಬಹಳ ಸಂತೋಷವನ್ನು ಪಡ್ತಾರೆ. ಆ ಪ್ರಕಾರ ಶ್ರೀ ಶಕೆ 1809 ವೈಶಾಖ ಶುದ್ಧ ನವಮಿ ದಿವಸ ಗ್ರಾಮ ದೇವತೆಯನ್ನು ಶ್ರೀ ಮಾರುತಿಯನ್ನು ಆ ಮಲಪ್ರಭಾ ಹೊಳೆಯನ್ನು ಪೂಜೆ ಮಾಡಿ ಆ ಮನೆ ಕಟ್ಟುವಂಥ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಈ ಮನೆಯನ್ನು ಕಟ್ಟಿ ದೀಕ್ಷಿತರು ತಮ್ಮ ಮನೆಯಿಂದ ಪೂರ್ವ ದಿಕ್ಕಿಗೆ 300 ಮೊಳ ಅಂತರದ ಮೇಲೆ ಪೇಟೆಯನ್ನು ಕಟ್ಟಿಸ್ತಾರೆ. ಹಂಗೆ ಇನ್ನುಳಿದಂಥ ಆ ಹೊಸ ಊರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಕಾರದ ಜನರಿಗೂ ಅವರವರ ಅಂತಸ್ತಿಗೆ ತಕ್ಕಂಗೆ ಎಲ್ಲರ ಮನೆಗಳು ವಾಸದ ವ್ಯವಸ್ಥೆ ಅಲ್ಲಿ ಆಕೈತಿ. ಅಲ್ಲದ ಈ ಬಾಪು ಗೋಖಲೆ ಅನ್ನುವಂಥವರು ಇನ್ನುಳಿದ ಎಲ್ಲ ಬ್ರಾಹ್ಮಣರಿಗೂ ಬಡವರಿಗೂ ಭೂಮಿಯನ್ನು ಇನಾಮ್ ಹಾಕಿ ಕೊಡ್ತಾರೆ. ಅವತ್ತಿನಿಂದ ಎಲ್ಲ ಜನರು ಆ ಹೊಸ ಊರೊಳಗೆ ಗುರುಳ ಹೆಸರೊಳಗೆ ವ್ಯಾಪಾರ ವ್ಯವಹಾರ ನಡೆಯೋಕೆ ಪ್ರಾರಂಭ ಆಕೈತಿ. ಹಿಂಗಿದ್ದಾಗ
ಒಂದು ದಿವಸ ಅಲ್ಲೇ ಚಿದಂಬರ ದೀಕ್ಷಿತರ ಒಂದು ಅನುಮತಿ ಪ್ರಕಾರ ಅಲ್ಲಿ ಒಂದು ಬ್ರಾಹ್ಮಣ ಜನ ನಿಪುಣರಾಗಿರ್ತಕ್ಕಂಥ ಶಿಷ್ಯರು 700 ಜನ ಸಾಮವೇದ, ಋಗ್ವೇದ, ಯಜುರ್ವೇದಗಳ ಅಭ್ಯಾಸ ಮಾಡ್ತಿದ್ದರು. ಇನ್ನುಳಿದ ಒಂದು 50 ಜನ ಶಾಸ್ತ್ರ ಬಲ್ಲವರು 300 ಜನ ಇದ್ದರು. ಇನ್ನುಳಿದಂಥವರು ನ್ಯಾಯ, ತರ್ಕ, ವ್ಯಾಕರಣ ಶಾಸ್ತ್ರಗಳನ್ನು ಅಭ್ಯಾಸ ಮಾಡ್ತಿದ್ದರು. ಈ ಒಂದೆರಡು ಮನೆಗಳಿದ್ದಂಥ ಹೊಸರು ಈಗ ಅದು ಅತಿ ಒಂದು ಅಮರಾವತಿಯ ಪಟ್ಟಣವನ್ನು ಸರಿಗಟ್ತಿತ್ತು ಅಂತೇಳಿ ಇಲ್ಲಿ ಲೇಖಕರು ಬರೀತಾರೆ. ಇಂಥ ಒಂದು ಹೊಸ ಊರಿಗೆ ಚಿದಂಬರ ದೀಕ್ಷಿತರ ಜೊತೆಗೆ ನಮ್ಮ ಬಾಲ ಮಡಿವಾಳ ಅಜ್ಜ ಹೊಕ್ಕಾನು. ಯಾವ ಇಸ್ವಿ ಒಳಗೆ ಹೊಕ್ಕಾನು ಅಂತಂದ್ರೆ ಇಸ್ವಿ 1909 11 ವರ್ಷದ ಆಗಿರ್ತಕ್ಕಂಥ ಒಂದು ಬಾಲ ಮಡಿವಾಳ ಆ ಚಿದಂಬರ ದೀಕ್ಷಿತರ ಜೊತೆಗೆ ಆ ಒಂದು ಹೊಸ ಊರಿಗೆ ಹೋದಾಗ ಆ ಚಿದಂಬರ ದೀಕ್ಷಿತರಿಗೆ ಮಡಿವಾಳಜ್ಜಿ ಹೇಳ್ತಾನು, ಅಪ್ಪಾಜಿ ಈ ನಿಮ್ಮ ಗುರುನವಪುರಕ್ಕೂ ಅಂದ್ರೆ ಈ ಹೊಸ ಊರಿಗೇನು ಕೊನೆ ಅಂತಕ್ಕಂಥದ್ದು ಐತಲ್ಲ ಅಂತೇಳಿ ಹೇಳ್ತಾರೆ. ಆವಾಗ ಆ ಚಿದಂಬರ ದೀಕ್ಷಿತರು, ಏನೋ ಮಗು ಮಡಿವಾಳ ಹಿಂಗೆ ಹೇಳ್ತೀನಿ ನೀನು ಅಂತಂದಾಗ ನಮ್ಮ ಬಾಲ ಮಡಿವಾಳಜ್ಜಿ ಹೇಳ್ತಾನು, ಅಪ್ಪಾಜಿ ಇನ್ನು 150 ವರ್ಷಗಳ ನಂತರ ಅಂದ್ರೆ 150 ವರ್ಷಗಳ ನಂತರ ಇಲ್ಲೇ ಎತ್ತ ನೋಡಿದತ್ತ ಬರೇ ನೀರೇ ನೀರಾಗಿ ಕೊಚ್ಚಿಕೊಂಡು ಹೋಗುವಂಥ ಬರುವಂಥ ಜಲರಾಶಿ ನನ್ನ ಕಣ್ಣು ಮುಂದೆ ಈಗ ಕಾಣಕತ್ತೈತಿಪ್ಪ ಅಪ್ಪಾಜಿ. ಈ ನಿಮ್ಮ ಹೆಸರಿನಿಂದ ಏನಿಲ್ಲೇ ಚಿದಂಬರೇಶ್ವರ ಗುಡಿಯನ್ನು ಏನು ಕಟ್ಟ್ಯಾರಲ್ಲ, ಈ ಒಂದು ಗುಡಿಯೆಲ್ಲ ನಾಳೆ ಅಪಾರವಾಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಜಲರಾಶಿಯೊಳಗೆ ಮುಳುಗಿ ಈ ಒಂದು ನಿಮ್ಮ ದೇವಸ್ಥಾನದ ಕಳಸದ ತುದಿಗೆ ಕಾಗಿ ಬಂದ ಕುಂತು ನೀರು ಕುಡಿತೈತಿಪ್ಪ. ಈ ಒಂದು ಎಡೆಯನ್ನು, ಈ ಒಂದು ಗಡಿಯನ್ನು ಒಂದು ದಿವಸ ಬಿಟ್ಟು ಹೋಗ್ಬೇಕಾಕತ್ತಪ್ಪಾಜಿ. ಈ ಒಂದು ಜಲರಾಶಿಯ ಆಚೆಗೆ ಮತ್ತೆ ನಿಮ್ಮ ಹೆಸರಿನಿಂದ ಮತ್ತೊಂದು ಹೊಸ ಊರು ನಿರ್ಮಾಣಕ್ಕತಿ. ಆ ಹೊಸ ಊರೊಳಗೆ ನಿಮ್ಮ ಹೆಸರಿನ ಹೊಸ ಗುಡಿನೂ ಎದ್ದು ನಿಂದಿರ್ತೈತಿ. ಅದರ ಮೇಲೆ ನಿಮ್ಮ ಒಂದು ಕೀರ್ತಿಯು ಗಡಗಡಿಸ್ತತಿ. ಆದ್ರೆ ನಿಮ್ಮ ಸಂಕಲ್ಪದಂತ ಈಗೇನ ಈ ಹೊಸ ಊರು ನಿರ್ಮಾಣ ಆಗೈತಿ, ಈ ಊರು ಮಾತ್ರ ಇನ್ನು 150 ವರ್ಷಕ್ಕೆ ಜಲರಾಶಿ ಒಳಗೆ ಈ ಹೊಳೆಯೊಳಗೆ ಮುಳುಗೋಕ್ಕತಿ ಅಂಥೇಳಿ ನನಗೆ ಕಂಡು ಬರಾಕತ್ತೈತಿ. ಅದಕ್ಕೆ ನಾ ಏನು ಅನ್ನೋದು ಅಪ್ಪಾಜಿ ಅಂತಂದ್ರೆ, ಈ ಗುಡಿಯ ಮುಳುಗು ಗಡಿಯ ತೊಲಗು ಅಂಥೇಳಿ ನಾ ಅಂತೇನಿ ಅಂಥೇಳಿ ಅಪ್ಪಾಜಿ ಈ ನನ್ನ ದರ್ಶನ ಏನೈತಿ, ಈಗ ನಾ ಏನು ಹೇಳಕತ್ತೀನಿ ಇದು ನಿಜ ಆಯಿತು ಏನು ಸುಳ್ಳು ಆಯಿತು ನೀವೇ ಹೇಳಬೇಕು ಅಂತೇಳಿ ತಿಳ್ಕೊಂಡ ಬಾಲ ಮಡಿವಾಳ ಅಜ್ಜ ಆ ಯಾವ ಚಿದಂಬರ ದೀಕ್ಷಿತರಿಗೆ ಕೇಳ್ತಾನೆ. ಆವಾಗ ಚಿದಂಬರ ದೀಕ್ಷಿತರು ಹೇಳ್ತಾರೋ, ಮಗು ಮಡಿವಾಳ, ನೀನು ದೂರದ ಭವಿಷ್ಯ ಗರ್ಭದೊಳಗೆ ಏನು ನೀ ಕಾಣಕತ್ತೀಯಲ್ಲ ಆ ನೋಟ ಸರಿ ಐತಪ್ಪ. ಆದ್ರೆ ನನ್ನ ಸಂಕಲ್ಪ ಆಗಲಿ ನಿನ್ನ ಸಂಕಲ್ಪ ಆಗಲಿ, ನಮ್ಮದು ಈ ಒಂದು ಹೊಸ ಊರು ಕಟ್ಟಬೇಕಂತಕ್ಕಂಥ ಸಂಕಲ್ಪ ಇತ್ತು, ಕಟ್ಟೀನಿ. ನಿನ್ನ ಸಂಕಲ್ಪ ಏನೈತಿ, ನಿನ್ನ ಭವಿಷ್ಯ ಗರ್ಭದೊಳಗೆ ಏನೈತಿ, ಇದು ಎಲ್ಲ ಮುಂದೆ ನೀರೊಳಗೆ ಮುಳುಗಿ ಹೋಗ್ತೈತಿ ಅನ್ನುವಂಥದ್ದು ನಿನ್ನ ಭವಿಷ್ಯ ಗರ್ಭದೊಳಗೆ ಅಡಿಗೈತಿ ಅಂತಂದ ಮೇಲೆ ಇದು ಎಲ್ಲ ಆ ಪರಮಾತ್ಮನ ಸಂಕಲ್ಪ ಇತ್ತಪ್ಪ. ಆ ಪರಮಾತ್ಮನ ಸಂಕಲ್ಪದ ತಳಹದಿಯೊಳಗೆ ವಿವರಿಸುವಂಥ ನಾವು ಶಿಶುಗಳು ಮಾತ್ರ. ಇಂದ ಈ ಗುರು ನವಪುರ ಎದ್ದದ್ದು ಅವನ ಪರಮಾತ್ಮನ ಇಚ್ಛೆ ಅದ, ಅವನ ಸಂಕಲ್ಪನ ಐತಿ. ನಾಳೆ ಇದೇ ಒಂದು
ಹೊಸ ಊರು ಆ ಜಲಪ್ರಳಯದೊಳಗೆ ಬಿದ್ದು ಮುಳುಗಿ ಹೋಗೋದನ್ನು ಅವನ ಇಚ್ಛಾನ ಇತ್ತಪ್ಪ. ಅವನ ಸಂಕಲ್ಪಕ್ಕೆ ನಾವೇನು ಮಾಡೋಕ್ಕೆ ಸಾಧ್ಯ ಐತಿ? ಏನಿದ್ರೂ ಆ ಪರಮಾತ್ಮನ ಸಂಕಲ್ಪದ ಹೊಸವರ್ತಿಯಾಗಿ ನಾವು ನಡಿಬೇಕು ಮತ್ತು ಸಮಾಧಿಗಳಾಗಿ ಇರಬೇಕು ಅಂತೇಳಿ ತಿಳ್ಕೊಂಡ ಆ ಯಾವ ಚಿದಂಬರ ದೀಕ್ಷಿತರು ಆ ಬಾಲ ಮಡಿವಾಳನನ್ನು ಸಂತೈಸ್ತಾರೆ. ಅಂದು ನಮ್ಮ ಬಾಲ ಮಡಿವಾಳಜ್ಜ ನುಡಿದಂಥ ಗುರು ಹೆಸರಿನ ಶ್ರೀ ಚಿದಂಬರೇಶ್ವರ ದೇವಾಲಯ ಆ ಊರು ಇಂದು ಅಸ್ತಿತ್ವದಲ್ಲಿ ಬಂದಿರುವಂಥ ಮಲಪ್ರಭೆಯ ಆಣೆಕಟ್ಟಿನ ಯೋಜನೆಯ ಮೇರೆಗೆ ಆ ಮಲಪ್ರಭೆಯ ಜಲರಾಶಿಯೊಳಗೆ ಮುಳುಗಿ ಹೋಗಿ ಸವದತ್ತಿ ಹತ್ತಿರ ಮತ್ತೊಂದು ಹೊಸದಾಗಿ ಶ್ರೀ ಚಿದಂಬರೇಶ್ವರ ಹೆಸರಿನಿಂದ ದಿನಾಂಕ 20/10/1992 ಹೊಸದಾಗಿ ಚಿದಂಬರೇಶ್ವರ ನಗರ ಅಂತಕ್ಕಂಥ ಒಂದು ಹೊಸ ಊರು ಅಸ್ತಿತ್ವದೊಳಗೆ ಬಂದೈತಿ. ಹಿಂಗೆ ಆ ಯಾವ ಮಹಾತ್ಮರು ನುಡಿದಂಥ ನುಡಿಗಳು ಎಂದೂ ಯಾವ ಕಾಲಕ್ಕೂ ಸುಳ್ಳಾಗೋದಿಲ್ಲ. ಅದಕ್ಕೆ ನಾವೆಲ್ಲ ಅಂಥ ಒಂದು ಮಹಾತ್ಮರ ಚರಣ ಸೇವೆಯನ್ನು ಮಾಡಿ ಆತನ ನಾಮಸ್ಮರಣೆಯನ್ನು ಮಾಡಿ ನಾವು ನಮ್ಮ ಜೀವನವನ್ನು ಪಾವನಗೊಳಿಸೋಣ ಅಂತ ಹೇಳ್ತಾ ನಾಳೆಯಿಂದ ಮುಂದಿನ ಒಂದು ಪವಾಡಗಳನ್ನು ನೀವು ಕೇಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನು ನೀಡೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.